ನೋಡಿ, ಕಣ್ಣು ಮುಚ್ಚಿ ಕಂಡುಬಿಡೋದ್ರೊಳಗೆ ಕಾಲು ಹೆಂಗೆ ಹೋಯ್ತೈತೆ ಅನ್ನೋದೇ ಗೊತ್ತಾಗಲ್ಲ. ನಾನು ಬಂದು 2 ವರ್ಷಕ್ಕೆ ಇಂಡಿಯಾಗೆ ಬಂದೆ. ಅದಾದಮೇಲೆ ಮನೆಯವ್ರಿಗೆ ಮಗನಿಗೆಲ್ಲ ವೀಸಾ ಟ್ರೈ ಮಾಡಿದೆ. ಅವ್ರಿಗಾಯ್ತು ವೀಸಾ. ಈಗ ಮನೆಯವ್ರ ಮಗ ಬಂದಾಗಲೇ 6 ತಿಂಗಳಾಗೇ ಹೋಯ್ತು. ಎಷ್ಟು ಬೇಗ ಟೈಮ್ ಆಯ್ತದೇನೋ ಗೊತ್ತಿಲ್ಲ. ವಿಂಟ್ರ್ ಮುಗೀತು, ಈಗ ಸಮ್ಮರ್ ಸ್ಟಾರ್ಟ್ ಆಯಿತು. ಎಷ್ಟು ಬೇಗ ಶನಿವಾರ ಭಾನುವಾರ ಆದರೆ ನಮಗೆ 1 ವಾರ ಆದೋದಂಗೆ. ಮೇನ್ ಶನಿವಾರ ಭಾನುವಾರನೇ ಇಂಪಾರ್ಟೆಂಟು, ಹಬ್ಬಗಳೇ ಇಂಪಾರ್ಟೆಂಟು ನನಗೆ. ಈಗಾಗಲೇ ಆಗೋಯ್ತು. ಯಾವಾಗ ಸೋಮವಾರ ಆಯ್ತು, ಮಂಗಳವಾರ ಆಯ್ತು, ಬುಧವಾರ ಆಯಿತು, ಗುರುವಾರನೂ ಇವತ್ತು. ಮಗನ 3 ಗಂಟೆಗೆ ಕರ್ಕೊಂಡೋದ್ರೆ ಗುರುವಾರನೂ ಆಗಾಯ್ತು. ನಾಳೆ ಶುಕ್ರವಾರ, ಶನಿವಾರ ಏನೋ ಫಂಕ್ಷನ್ ಐತೆ, ಮುಗೀತು. ಆಗಲೇ ಭಾನುವಾರ. ಎಷ್ಟು ಬೇಗ ದಿನಗಳು ಹೋಯ್ತವೆ ಅನ್ನೋದೇ ಗೊತ್ತಾಯ್ತಿಲ್ಲ. ಆಗಲೇ ಅರ್ಧ ತಿಂಗಳು ಮುಗ್ದೇ ಹೋದಂಗೆ ಲೆಕ್ಕ. ತಾರೀಕು ಎಷ್ಟು ಇವತ್ತು? ಎಷ್ಟೆಷ್ಟು ಬೇಗ ಟೈಮ್ ಆಯ್ತದೆ ಅಂತ. ಅಲ್ಲಿ ಗುಲಾಬಿ ಹೂವು ಗಿಡ ತರಕ್ಕೆ ಹೋಗಿದ್ವಲ್ಲ, ಗುಲಾಬಿ ಗಿಡದಲ್ಲಿ $55 $70 ಒಂದೊಂದು ಗಿಡಕ್ಕೆ. ನಾವು ಏನು ಮಾಡಬೇಕು ಗೊತ್ತಾ, ಆಲ್ಮೋಸ್ಟ್ ಆ ಗಿಡಗಳನ್ನ ತಂದು ಕ್ಲೀನಾಗಿ ಗುಂಡಿ ಮಾಡಿ, ಕ್ಲೀನಾಗಿ ಅದಕ್ಕೆ ಅದ್ರ ಗೊಬ್ಬರ, ಮಣ್ಣು ಚೆನ್ನಾಗಿರ್ತದೆ ಇಲ್ಲಿ. ಆ ಗಿಡದ ಸ್ಮೂತಾಗಿ ಬೇರು ಕ್ಲೀನಾಗಿ ಬರಬೇಕು ಅಂದರೆ ಸ್ಮೂತಾಗಿ ಮಣ್ಣು ಹಾಕಬೇಕು. ಆಮೇಲೆ ಕ್ಲೀನಾಗಿ ನೀರು ಹೋಯ್ತೈತೆ ಅಂತ ನೋಡ್ಕೋಬೇಕು. ಕ್ಲೀನಾಗಿ ನೀರು ಹೋಯ್ತೈತೆ ಅಂತ ನೋಡ್ಕೊಂಡಾಗ ಏನಾಯ್ತದೆ, ಅವು ಬೇರು ಚೆನ್ನಾಗಿ ಬಿಟ್ಕೊತವೆ ಬೇಗ. ಯಾಕೆಂದರೆ ಇನ್ನೊಂದು 4 ತಿಂಗಳು ಆಗಲೇ ಚಳಿ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಎಷ್ಟು ಬಿಸಿಲು ಹೊಡಿತೈತೆ ಅಂದರೆ ಅಷ್ಟು ಬಿಸಿಲು ಹೊಡಿತೈತೆ. 4 ತಿಂಗಳು ಮತ್ತೆ ಬಿಸಿಲು ಇದೆ ಸ್ಟಾರ್ಟ್ ಆಗಿಬಿಡ್ತದೆ. ಹಂಗಾಗಿ ಚಳಿ ಸ್ಟಾರ್ಟ್ ಆಯ್ತದೆ, ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆಯ್ತದೆ. ಬೇರುಗಳು ಕರೆಕ್ಟಾಗಿ ಬಿಟ್ಟಿಲ್ಲ ಅಂದರೆ ಗಿಡಗಳು ಹೊಂಟೋಯ್ತವೆ. 5-6 ಸಾವಿರ ದುಡ್ಡು ವೇಸ್ಟ್ ಆದಂಗೆ ಆಗ್ಬಿಡ್ತವೆ. ಓಸತಿ ಹಿಂಗೆ ತಂದು ಕೊಟ್ಟಿದ್ರೆ ಗುಲಾಬಿ ಗಿಡನ ವಿದ್ಯಮ್ಮ ಅವರೇ ತಂದು ಕೊಡ್ತಾರೆ. ಗೊಬ್ಬರ ಎಲ್ಲ ಅವರು ವಿದ್ಯಮ್ಮ ಅಂತ ಸಿಕ್ಕಾಪಟ್ಟೆ ಟೆಂಪಲ್ಗೆ ಹೆಲ್ಪ್ ಮಾಡ್ತಾರೆ. ಅವರು ನೀರು ಸಾರು ವಿದ್ಯಮ್ಮ ಅಂತ ಅವರು ತಂದು ಕೊಟ್ಟಿದ್ರು. ಗೊಬ್ಬರ ಗಿಡ ಎಲ್ಲನೂ ಹಾಕಿದ್ದು ಹೋದು. ಕೆಲವು ಗಿಡಗಳು ಸಮ್ಮರಲ್ಲಿ ಮಾತ್ರ ಬರ್ತವೆ, ಆಮೇಲೆ ಅವೇ ಮತ್ತೆ ಚಿಗುರಲ್ಲ. ಕೆಲವು ಗಿಡಗಳು ಆಟೋಮೆಟಿಕ್ಕಾಗಿ ಬರ್ತವೆ. ಎಷ್ಟು ಚೆನ್ನಾಗಿರ್ತವೆ ಗಿಡಗಳು ಅಂದರೆ ತುಂಬ ಚೆನ್ನಾಗಿರ್ತವೆ. ಅಂಥ ಗಿಡಗಳು ಅವೆ. ಆ ಹೂವುಗಳು ನೋಡ್ತಿದ್ರೆ ನಮ್ಗೆ ಹತ್ತಿತ್ತಾಗ ಹೋಗಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿರ್ತವೆ ಇಲ್ಲೆಲ್ಲ ಹೂವಿನ ಗಿಡ. ಆಮೇಲೆ ಮರದ ಎಲೆಗಳು ಅಷ್ಟೇ ಏನು ಸಖತ್ತಾಗಿರ್ತವೆ ಗೊತ್ತಾ, ಡಿಸೈನಾಗಿರ್ತವೆ. ಯಾಕೆ ಇಲ್ಲ ಆ ಥರ ಇರ್ತವೆ ಅಂದರೆ, ವಿಂಟ್ರ್ ಟೈಮು ಸ್ನೋ ಬಿದ್ದು, ನಮ್ಮಲ್ಲಿ ಒಂದ್ಸತಿಗೆ ಬಿದ್ದು ಓಡಾಡೋಕ್ಕಾಗಿಲ್ಲ. ಸ್ನೋ ಬಿತ್ತು, ಐಸ್ ಬಿತ್ತು ಅಂತಾರಲ್ಲ, ಇಂಡಿಯಾದಲ್ಲಿ ಬಿದ್ದಿತ್ತಲ್ಲ ಈ ಸತಿ, ಅದೇ ಥರ ಇಲ್ಲೂ ಇರ್ತದೆ. ಆ ಸ್ನೋ ಬಿದ್ದಾಗ ಎಲ್ಲ ಹಂಗೆ ಎಲ್ಲ ಮೆಲ್ಟ್ ಆಗೋದು ಇದಾಗೋದೈತದೆ. ತಿರ್ಗಾ ಈ ಸಮ್ಮರ್ ಬಂದಾಗ ಹಂಗೆ ಚಿಗುರುತ್ತೆ. ಅದಕ್ಕೆ ಈ ದೇಶ ಅಷ್ಟು ಹಚ್ಚ ಹಸಿರಾಗಿ ಕಲ್ಲರ್ ಎಲೆಯಾಗಿ ಇರೋದು. ಆಮೇಲೆ ಗೆದ್ಲುಳ ಇವೆಲ್ಲ ಏನಿಲ್ಲ ಇಲ್ಲಿ. ಹಂಗಾಗಿ ಮರನೂ ಕೂಡ ಲೈಟ್ ಕಂಬದಲ್ಲೇ ಮಾಡ್ತಾರೆ. ಲೈಟ್ ಕಂಬ ಅಂದ್ರೇ ಮರದಲ್ಲಿ ಮಾಡೋದು. ಈ ಮರಗಳೆಲ್ಲ ಗೆದ್ಲಿಡಿಯಲ್ಲ, ತುಕ್ಕಿಡಿಯಲ್ಲ, ಬೆಂಡಾಗಲ್ಲ, ಆ ಥರ ಚೆನ್ನಾಗಿರ್ತವೆ. ಅದಕ್ಕೆ ಮರ ಇಲ್ಲಿ ಸಕ್ಕ ಸ್ಟ್ರಾಂಗು, ನೆನಿತಾವ್ರೆ. ಈಗ ನಾವು ಮುಂಚೆ ಮನೆ ಕಟ್ಟಬೇಕಂದ್ರೆ ಮರಗಳು ತಗೊಂಡೋಗಿ ಕುಟ್ಟಾಡಬಾರ್ದು ಅಂತ ಕಟ್ಟೆ ಒಳಗೆ ತಿಂಗ್ಳಾಂಗಟ್ಲೆ ಕಟ್ಟೆ ಒಳಗೆ ಆಗಿಬಿಡೋರು. ಗೊತ್ತೇ ಇರ್ತದೆ ಆಲ್ಮೋಸ್ಟ್ ಹಳ್ಳೀಲಿ ಬೆಳೆದಿರೋರಿಗೆ. ಹಂಗಾಗಿ ತುಂಬ ಇದಾಗಿರ್ತದೆ. ಲೈನ್ ನಿಂತುಬಿಟ್ರೆ ಕ್ಯೂನಲ್ಲಿ ಸಕ್ಕತ್ತು. ಎಲ್ಲ ಕಾರ್ ಹತ್ರನೇ ಕರ್ಕೊಂಬಂದ್ಬಿಡ್ತಾರೆ ಮಕ್ಕಳನ್ನ. ಇವರೇ ನಮ್ಮ ಸ್ಕೂಲ್ ಪ್ರಿನ್ಸಿಪಾಲು.